ಕುಂಭಮೇಳ ಆರಂಭಗೊಂಡಿದೆ. ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಮಹಾಕುಂಭಮೇಳವು ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದ್ದು, ಇದು ಮಹಾಶಿವರಾತ್ರಿ ಎಂದು ಫೆಬ್ರವರಿ 26ರಂದು ಕೊನೆಗೊಳ್ಳಲಿದೆ. ಈ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಇದರಲ್ಲಿ ಮೊದಲು ಋಷಿಗಳು ಮತ್ತು ಸಂತರು, ನಂತರ ಸಾಮಾನ್ಯ ಜನರು ಸ್ನಾನ ಮಾಡುತ್ತಾರೆ. ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ರಾಜಸ್ನಾನಕ್ಕೆ ಅತ್ಯಂತ ಮಂಗಳಕರ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ. ಈ ಸಮಯವು ಬೆಳಗ್ಗೆ 5:27 6:21 ಇರುತ್ತದೆ. ಈ ಕುಂಭಮೇಳವು 144 ವರ್ಷ ಬಳಿಕ ನಡೆಯುತ್ತಿದೆ. ಈ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹೋರಾಡಿದರು. ಈ ದಿನ ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳು ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಭಕ್ತರು ಸರಳತೆಯಿಂದ ಇರಬೇಕು. ಮಹಾಕುಂಭದಲ್ಲಿ ಮೊದಲು ಸ್ನಾನ ಮಾಡುವವರು ಋಷಿಗಳು ಮತ್ತು ಸಂತರು, ಮತ್ತು ನಂತರ ಮಾತ್ರ ಸಾಮಾನ್ಯ ಜನರು ಸ್ನಾನ ಮಾಡಬಹುದು. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಲು ನಿಗದಿತ ಸಮಯವಿದ್ದು, ಅದನ್ನು ಅನುಸರಿಸುವುದು ಅವಶ್ಯಕ. ಆಗ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಬಳಿಗೆ ಹೋಗಿ ಸಹಾಯಕ್ಕಾಗಿ ಇಡೀ ಕಥೆಯನ್ನ ಹೇಳಿದರು. ಭಗವಾನ್ ವಿಷ್ಣುವು ರಾಕ್ಷಸರೊಂದಿಗೆ ಸಾಗರವನ್ನ ಮಂಥನ ಮಾಡಿ ಅಲ್ಲಿಂದ ಅಮೃತವನ್ನ ಹೊರತೆಗೆಯಲು ಸಲಹೆ ನೀಡಿದರು. ಸಾಗರದ ಮಂಥನದಿಂದ ಅಮೃತದ ಮಡಿಕೆ ಹೊರಹೊಮ್ಮಿದಾಗ ಭಗವಾನ್ ಇಂದ್ರನ ಮಗ ಜಯಂತ ಅದನ್ನ ಹೊತ್ತು ಆಕಾಶಕ್ಕೆ ಹಾರಿದನು. ಸಮುದ್ರ ಮಂಥನದ ಸಮಯದಲ್ಲಿ ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಅಮೃತ ಕಲಶದ ಕೆಲವು ಹನಿಗಳು ಬಿದ್ದವು. ಆದ್ದರಿಂದ ಈ 4 ಸ್ಥಳಗಳಲ್ಲಿ ಮಹಾಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಐತಿಹಾಸಿಕ ಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಿದ್ಧಗೊಂಡಿದೆ. 144 ವರ್ಷಗಳ ನಂತರ ನಡೆಯುತ್ತಿರುವ ಅತ್ಯಂತ ಅಪರೂಪದ ಕುಂಭಮೇಳ ಇದಾಗಿದ್ದು, ಈ ಕಾರಣದಿಂದ ಇದನ್ನ ಮಹಾಕುಂಭಮೇಳ ಎಂದು ಕರೆಯಲಾಗುತ್ತಿದೆ. ಇಂದು ಕುಂಭಮೇಳ ಆರಂಭಗೊಂಡಿದೆ. ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. 4 ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ 144 ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದೆ. ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಮಹಾಕುಂಭಮೇಳವು ಇಂದಿನಿಂದ ಪ್ರಯಾಗ್ರಾಜ್ನಲ್ಲಿ ಪ್ರಾರಂಭವಾಗಿದ್ದು, ಇದು ಮಹಾಶಿವರಾತ್ರಿ ಎಂದು ಫೆಬ್ರವರಿ 26ರಂದು ಕೊನೆಗೊಳ್ಳಲಿದೆ. ಈ ಮಹಾಕುಂಭ ಜಾತ್ರೆಯಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಲು ದೂರದ ಊರುಗಳಿಂದ ಭಕ್ತರು ಬರುತ್ತಾರೆ. ಈ ಸಮಯದಲ್ಲಿ ಅಮೃತ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಇದರಲ್ಲಿ ಮೊದಲು ಋಷಿಗಳು ಮತ್ತು ಸಂತರು, ನಂತರ ಸಾಮಾನ್ಯ ಜನರು ಸ್ನಾನ ಮಾಡುತ್ತಾರೆ. ಮಹಾಕುಂಭ ಸ್ನಾನವು ಎಲ್ಲಾ ರೀತಿಯ ತೊಂದರೆಗಳನ್ನು ತೊಡೆದು ಹಾಕುತ್ತದೆ ಮತ್ತು ಪಾಪಗಳಿಂದ ಮುಕ್ತಿಯನ್ನ ನೀಡುತ್ತದೆ ಎಂದು ನಂಬಲಾಗಿದೆ. ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಮತ್ತು ಇವುಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾಕುಂಭಮೇಳ ಅತ್ಯಂತ ಭವ್ಯವಾಗಿದೆ. 30 ರಿಂದ 45 ದಿನಗಳ ಕಾಲ ನಡೆಯುವ ಮಹಾಕುಂಭವು ಹಿಂದೂಗಳಿಗೆ ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪೂರ್ಣಿಮಾ ತಿಥಿಯು ಜನವರಿ 13ರಂದು, ಅಂದರೆ ಇಂದು ಬೆಳಗ್ಗೆ 5:03ಕ್ಕೆ ಪ್ರಾರಂಭವಾಗಿದೆ ಮತ್ತು ತಿಥಿ ಜನವರಿ 14ರಂದು, ಅಂದರೆ ಬೆಳಗ್ಗೆ 3:56ಕ್ಕೆ ಕೊನೆಗೊಳ್ಳುತ್ತದೆ. ರಾಜಸ್ನಾನಕ್ಕೆ ಅತ್ಯಂತ ಮಂಗಳಕರ ಸಮಯವೆಂದರೆ ಅದು ಬ್ರಹ್ಮ ಮುಹೂರ್ತ. ಈ ಸಮಯವು ಬೆಳಗ್ಗೆ 5:27 6:21 ಇರುತ್ತದೆ. ಅದರ ನಂತರ ಬೆಳಗ್ಗೆ ಮತ್ತು ಸಂಜೆ ಮುಹೂರ್ತದಲ್ಲಿ ಸ್ನಾನ ಮಾಡಬಹುದು. ಅದರ ಸಮಯವು 5:54 7:15 ಇರುತ್ತದೆ. ನಂತರ ಮಧ್ಯಾಹ್ನ 2:15 2:57 ವಿಜಯ್ ಮುಹೂರ್ತ ನಡೆಯಲಿದೆ ಮತ್ತು ಸಂಜೆ 5:42 6:09 ಸಂಜೆ, ಅಂದರೆ ಮುಸ್ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಬಹುದು. ಈ ಕುಂಭಮೇಳವು 144 ವರ್ಷ ಬಳಿಕ ನಡೆಯುತ್ತಿದೆ. ಈ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹೋರಾಡಿದರು. ಈ ದಿನ ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳು ಈ ಕುಂಭಮೇಳವು 144 ವರ್ಷಗಳ ಬಳಿಕ ನಡೆಯುತ್ತಿದೆ. ಈ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಹೋರಾಡಿದರು. ಈ ದಿನ ಸೂರ್ಯ, ಚಂದ್ರ ಮತ್ತು ಗುರುಗ್ರಹಗಳ ಮಂಗಳಕರ ಸ್ಥಾನವು ರೂಪುಗೊಳ್ಳುತ್ತದೆ. ಅದು ಆ ಸಮಯದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ರೂಪುಗೊಂಡಿದೆ. ಅಲ್ಲದೆ ಮಹಾಕುಂಭದಂದು ರವಿಯೋಗ ಕೂಡ ಆಗಲಿದೆ.
ಇಂದು ಬೆಳಗ್ಗೆ 7:15ರಿಂದ ರವಿಯೋಗ ಆರಂಭವಾಗಲಿದ್ದು 10:38ಕ್ಕೆ ಮುಕ್ತಾಯವಾಗಲಿದೆ. ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಭಕ್ತರು ಸರಳತೆಯಿಂದ ಇರಬೇಕು. ಮಹಾಕುಂಭದಲ್ಲಿ ಮೊದಲು ಸ್ನಾನ ಮಾಡುವವರು ಋಷಿಗಳು ಮತ್ತು ಸಂತರು ಮತ್ತು ನಂತರ ಮಾತ್ರ ಸಾಮಾನ್ಯ ಜನರು ಸ್ನಾನ ಮಾಡಬಹುದು. ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಲು ನಿಗದಿತ ಸಮಯವಿದ್ದು ಅದನ್ನು ಅನುಸರಿಸುವುದು ಅವಶ್ಯಕ. ಮಹಾಕುಂಭಮೇಳದಲ್ಲಿ ಅಹಿಂಸೆ ಮತ್ತು ಕರುಣೆಯ ತತ್ವಗಳನ್ನು ಅನುಸರಿಸಬೇಕು. ಮಹಾಕುಂಭಮೇಳದಲ್ಲಿ ಅಮಲು ಪದಾರ್ಥಗಳ ಸೇವನೆಯನ್ನ ನಿಷೇಧಿಸಲಾಗಿದೆ. ಮಹಾಕುಂಭಮೇಳವು ಸಾಗರ ಮಂಥನಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ. ಕಥೆಯ ಪ್ರಕಾರ ಒಮ್ಮೆ ಇಂದ್ರ ಮತ್ತು ಇತರ ದೇವರುಗಳು ದುರ್ವಾಸ ಋಷಿಯ ಶಾಪದಿಂದ ದುರ್ಬಲರಾದರು. ಇದರ ಲಾಭ ಪಡೆದ ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡಿ ಈ ಯುದ್ಧದಲ್ಲಿ ದೇವತೆಗಳು ಸೋತರು. ಆಗ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಬಳಿಗೆ ಹೋಗಿ ಸಹಾಯಕ್ಕಾಗಿ ಇಡೀ ಕಥೆಯನ್ನ ಹೇಳಿದರು. ಭಗವಾನ್ ವಿಷ್ಣುವು ರಾಕ್ಷಸರೊಂದಿಗೆ ಸಾಗರವನ್ನ ಮಂಥನ ಮಾಡಿ ಅಲ್ಲಿಂದ ಅಮೃತವನ್ನ ಹೊರತೆಗೆಯಲು ಸಲಹೆ ನೀಡಿದರು. ಸಾಗರದ ಮಂಥನದಿಂದ ಅಮೃತದ ಮಡಿಕೆ ಹೊರಹೊಮ್ಮಿದಾಗ ಭಗವಾನ್ ಇಂದ್ರನ ಮಗ ಜಯಂತ ಅದನ್ನ ಹೊತ್ತು ಆಕಾಶಕ್ಕೆ ಹಾರಿದನು. ಇದನ್ನೆಲ್ಲ ನೋಡಿದ ರಾಕ್ಷಸರು ಅಮೃತದ ಮಡಿಕೆಯನ್ನ ತೆಗೆದುಕೊಳ್ಳಲು ಜಯಂತನ ಹಿಂದೆಯೇ ಓಡಿದ್ದು ಬಹಳ ಪ್ರಯತ್ನದ ನಂತರ ಭೂತಗಳ ಕೈಗೆ ಅಮೃತದ ಮಡಿಕೆ ಸಿಕ್ಕಿತು. ಇದರ ನಂತರ ಅಮೃತ ಕಲಶದ ಮೇಲೆ ತಮ್ಮ ನಿಯಂತ್ರಣವನ್ನ ಸ್ಥಾಪಿಸಲು ದೇವತೆಗಳು ಮತ್ತು ರಾಕ್ಷಸ ನಡುವೆ 12 ದಿನಗಳ ಕಾಲ ಯುದ್ಧ ನಡೆಯಿತು. ಸಮುದ್ರ ಮಂಥನದ ಸಮಯದಲ್ಲಿ ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಅಮೃತ ಕಲಶದ ಕೆಲವು ಹನಿಗಳು ಬಿದ್ದವು. ಆದ್ದರಿಂದ ಈ 4 ಸ್ಥಳಗಳಲ್ಲಿ ಮಹಾಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಇದಾಗಿತ್ತು ಕುಂಭಮೇಳದ ಮಾಹಿತಿ. ನೋಡ್ತಾರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.